ಹುಡುಗಿಯರು ಕೈಕೊಟ್ರು ಅಂತ ಹುಚ್ಚಾಟ ಮೆರೆದಿರುವಂತಹ ಯುವಕ ನಾಗದೋಷ ಬರಲಿ ಅಂತ ತನ್ನ ಮನೆಯ ಮುಂದೆಯೇ ನಾಗಬಂಧನ ಹಾಕಿದ್ದೀನಿ ಅಂತ ಕಾರದ ಪುಡಿ ಹಾಕಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದಾನೆ. ಪೊಲೀಸರು ಬಂದರೂ ಕೂಡ ಅವರಿಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ನಾನು ಕೊಲೆಯಾದ್ರೆ ಬಾಗಲೂರು ಪೊಲೀಸರೇ ಹೊಣೆ ಅಂತ ಹುಚ್ಚಾಟ ಮೆರೆದಿದ್ದಾನೆ. ನಾನು ಡೆಡ್ಲಿ ಸೋಮನ ತರ ಡಾನ್ ಬಾಲಾಜಿ ನಾನು ಅಂತ ಹುಚ್ಚಾಟ ಮೆರೆದಿದ್ದಾನೆ. ಅಷ್ಟೇ ಅಲ್ಲ 112ಗೆ ಕರೆ ಮಾಡಿ ಟೆಲಿಕಾಲರ್ ಯುವತಿಗೂ ಕೂಡ ನಿಮ್ಮ ಮೇಲೆ ರೇಪ್ ಆದ್ರೆ ಏನ್ ಮಾಡ್ತೀರಿ ಹಾಗೆ ಹೀಗೆ ಅಂತ ಅವರ ವಿರುದ್ಧವೂ ಕೂಡ ಅನುಚಿತವಾದಂತಹ ವರ್ತನೆಯನ್ನು ತೋರಿದ್ದಾನೆ. ನಾನು ಸೈತಾನನ ಮಕ್ಕಳು, ನಾನು ಹುಡ್ತೀನಿ ಬರ್ತೀನಿ ಮತ್ತೆ ನಿಮ್ಮ ಜೊತೆಗೆ ಕಾಟ ಕೊಡೋದಕ್ಕೆ ನಿಂತು ಬಿಡ್ತೀನಿ ಅಂತ ಕೂಗಾಡಿದ್ದಾನೆ. ಜಾತಿ ವಿಚಾರಕ್ಕಾಗಿ ಪೋಷಕರು ಹುಡುಗಿ ನಿರಾಕರಣೆ ಮಾಡಿದ್ದಾರೆ ಅಂತಲೂ ಕೂಡ ಆತ ಬೈದುಕೊಂಡಿದ್ದಾನೆ. ಸದ್ಯ ಬಾಗಲೂರು ಪೊಲೀಸರು ಈ ಹುಚ್ಚಾಟ ಮೆರೆದಿದ್ದ ಯುವಕನನ್ನ ರಿಹ್ಯಾಬ್ ಸೆಂಟರ್ಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದು, ಯುವಕ ಈ ರೀತಿಯಾಗಿ ವರ್ತನೆ ಮಾಡೋದಕ್ಕೆ ಮಾದಕ ವಸ್ತುಗಳ ಬಳಕೆ ಏನಾದ್ರೂ ಕಾರಣ ಆಗಿರಬಹುದಾ ಅಥವಾ ಈ ಹುಡುಗನ ಮಾನಸಿಕ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ಪೊಲೀಸ್ನವರವ್ರೆ, ಎಲ್ಲರೂ ಅವರೇ, ಮಾರ್ಸಂದ್ರ 560059 ನಂಬರ್ 12 ಹನುಮಾನ್ ಟೆಂಪಲ್ ಸ್ಟ್ಯಾಚು ASI ಬಂದವ್ರೆ. ಒಬ್ಳು PC, ಒಂದು 12 ಜನ ಮಾರ್ಸಂದ್ರ ಕಾಟ್ನವರು. ಹೇಳ್ರಿ, ಈಗ ಮಾಡ್ತಿರೋದು ನ್ಯೂಸೆನ್ಸ್ ಏನ್ ನೀವು ಮಾಡ್ತಿರೋದು? ನೀವು ಕೈಯಲ್ಲಿ ರಾಡ್ ಇಟ್ಕೊಂಡಿದೀಯಾ? ಬಿಟ್ಬಿಟ್ಟಿದ್ದೀನಿ. ಇಟ್ಕೊಂಡು ಕಾರ್ ಪುಡಿ ಎಲ್ಲ ಹಾಕಿದೀಯಾ? ನಾಗ ಬಂದಮ್ಮದು ನಾಗದೋಷ ಆಗ್ಲಿ ಅಂತ. ಅಲ್ಲ ನೀನ್ ಅವಳು ಹಿಡಿಯೋರು ನಾನು. ಏನ್ ಮಾಡ್ಬೇಕು ನಾವು? ಪೊಲೀಸ್ ಅವ್ರು ಏನ್ ಮಾಡ್ಬೇಕು? ಈ ತರ ಪಬ್ಲಿಕ್ ತೊಂದರೆ ಕೊಟ್ರೆ ಏನ್ ಮಾಡ್ಬೇಕು ನಾವು? ಪಬ್ಲಿಕ್ ತೊಂದರೆ ಕೊಟ್ರೆ ಏನಪ್ಪ ಮಾಡ್ಬೇಕು ನಾವು? ಹೇಳಿ ಮಿಸ್ಟರ್ ಬಾಲಾಜಿ. ಪಬ್ಲಿಕ್ ನಾನು ತೊಂದರೆನೇ ಕೊಟ್ಟಿಲ್ಲ. ನೀವು ವೈಲೇಟ್ ಮಾಡ್ತಾ ಇದ್ದೀರಾ ರೂಲ್ಸು. FIR ಕಾಪಿ ತೋರಿಸಿ ಅಂದ್ರೆ ತೋರಿಸ್ತಾ ಇಲ್ಲ, ಸರ್ಚ್ ವಾರೆಂಟ್ ತೋರಿಸ್ತಾ ಇಲ್ಲ, ಅರೆಸ್ಟ್ ವಾರೆಂಟ್ ತೋರಿಸ್ತಾ ಇಲ್ಲ. ತೋರಿಸ್ರಿ. ನಮಸ್ತೆ, ನನ್ನ ಹೆಸರು ಬಾಲಾಜಿ ಅಂತ. ಏನಾಗಿದೆ ಸರ್ ಪ್ರಾಬ್ಲಮ್? ಕಂಟ್ರೋಲ್ ರೂಮ್ ಅಲ್ವಾ? ಹಾ ಸರ್ ಹೇಳಿ, ಏನಾಗಿದೆ? ಆ್ಯಕ್ಚುಲಿ KR ಪುರಂ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕು. ಸರ್ಕಲ್ ಇನ್ಸ್ಪೆಕ್ಟ್ರು ಅವ್ರ ಸಬಾರ್ಡಿನೇಟ್ಸು. ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಸ್ಟೇಷನ್ಗೆ ಹೋಗ್ಬೇಕು. ಹಂಗಾರೆ ನೀವು ಕೇಳಲ್ವಾ ನನ್ನ ಮಾತು? ಡ್ರಗ್ ಟ್ರಾಫ್ ರೇಪ್ ನಡೆದ್ರೆ ನಿಮ್ಗೆ ರೇಪ್ ನಡೆದ್ರೆ ನೀವು ಹೋಗ್ತೀರಾ? ಸರ್ ಅಲ್ಲ, ಒಂದ್ ನಿಮಿಷ ಕೇಳಿ. ಮೇಡಮ್ ಒಂದು ನಿಮಿಷ ಕೇಳ್ರಿ. ಒಂದ್ ನಿಮಿಷ ಸರ್, ಹೊಯ್ಸಳ ಕಳ್ಸ್ಕೊಡ್ಲಾ ಅಲ್ಲಿ ಅಂತ ನಾನು ಇನ್ನ ನೆಕ್ಸ್ಟ್ ಮಾತಾಡೋದಾದ್ರೂ ಕೇಳಿಸ್ಕೊಳ್ಳಿ. ಹೇಳ್ರಿ. ನಾನ್ ಕೇಳ್ತಿರೋದು ಹೊಯ್ಸಳ ಅವ್ರನ್ನ ಅಲ್ಲಿ ಕಳ್ಸ್ಕೊಡ್ಲಾ ಅಂತ ಕೇಳ್ತಿರೋದು. ಇಲ್ಲ, ಕನೆಕ್ಟ್ ಮಾಡ್ರಿ. ಕಂಪ್ಲೇಂಟ್ ಮಾಡ್ಬೇಕಂದ್ರಲ್ಲ, ಅದಕ್ಕೆ ಸ್ಟೇಷನ್ಗೆ ಹೋಗ್ಬೇಕು. ನಾವು ಹೊಯ್ಸಳ ಕಳ್ಸ್ಕೊಡ್ತೀವಿ. ಇಲ್ಲ, ನೀವು ಕನೆಕ್ಟ್ ಮಾಡ್ರಿ KR ಪುರಂ ಸ್ಟೇಷನಲ್ಲಿ. ಏನಕ್ಕಂದ್ರೆ ಇದೆಲ್ಲ ಕಾಲೆಲ್ಲ ರೆಕಾರ್ಡ್ ಆಗ್ತೈತೆ, ಸೋಷಿಯಲ್ ಮೀಡಿಯಲ್ಲಿ ಹೋಗ್ತೈತೆ. ನಾನು IAS ಆಸ್ಪರೆಂಟ್. ನನ್ನ ಹೆಸರು ಬಾಲಾಜಿ ಸಾಯಿ ವೆಂಕಟರಾಮನ್. ನನ್ನ ಆಧಾರ್ ಕಾರ್ಡ್ ನಂಬರ್ 86839006 2112. ಆಯ್ತು ಸರ್, ಏನಾಗಿದೆ ಹೇಳಿ. ನನ್ನ ಬ್ಯಾಡ್ಜ್ ನಂಬರು, ನನ್ನ ಆಧಾರ್ ಕಾರ್ಡ್ ನಂಬರ್ ಹೇಳಿದ್ದೀನಿ. ಇದೆಲ್ಲ ರೆಕಾರ್ಡ್ ಆಗ್ತೈತೆ. ಇವಾಗ ತಮ್ಮ ಹೆಸರು ಏನು ಅಂತ ಕೇಳ್ಬೋದಾ? ಸರ್ ಹೆಸರು ಹೇಳಂಗಿಲ್ಲ ಸರ್. ಹೌದಾ? ಓಕೆ. ದೊಡ್ಡ ಕಾಲ್ ಸೆಂಟರ್ ನೀವು, ಕಾರ್ಪೊರೇಟ್ ಎಂಪ್ಲಾಯಿಗಳು. ಅಲ್ಲ, ಏನಾಗಿದೆ? ನಮ್ಮ ದುಡ್ಡೇ ತಿನ್ಕೊಂಡು ನಾವೆಣ್ಣೆ ಹೊಡ್ಕೊಂಡು ನಾವೆಣ್ಣೆ ಹೊಡ್ಕೊಂಡು ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಹೆಸರು ಹೇಳಂಗಿಲ್ವಾ? ಸರಿ. ಇವಾಗ ಕನೆಕ್ಟ್ ಮಾಡ್ತೀರಾ ಇಲ್ವಾ? ಕೇರ್ ಸರ್, ಮೇಡಮ್, ಡ್ರಗ್ MDMA, ಗಾಂಜಾ, ಚೈನ್ ಸ್ನ್ಯಾಚಿಂಗ್, ರಾಬರಿ, ಡಕೈಟಿ, ಯಾವ್ಯಾವ ಕೇಸ್ ನಂಬರ್ ಅಂತ ಹೇಳಲ್ಲ ನಾನು. ಇಲ್ಲ, ನೀವು ಹೇಳ್ತೀರಾ? ನಾನು ಲಾ ಆಸ್ಪೈರೆಂಟ್. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಮೇಡಮ್ ಇದೆಲ್ಲ ನಡೀತೈತೆ. ಮೇಡಮ್ ಇದೆಲ್ಲ ನಡೀತೈತೆ ನಮ್ಮೂರಲ್ಲಿ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? 560049. ಅಡ್ರೆಸ್ ಇಲ್ವಾ ಸರ್? ಪಿನ್ ಕೋಡ್ ತಗೊಳ್ರಿ ಮೇಡಮ್, 560049. ಯಾಕೆ ಅಷ್ಟೂ ಪೊಲೀಸ್ ಅವ್ರು ಫಾಸ್ಟ್ ಇಲ್ವಾ? ವೈಫೈ ಕನೆಕ್ಟ್ ಆಗೈತೆ, IP ಅಡ್ರೆಸ್ ಹಂಗೆ ಹೊಡೆದ್ರೆ ಬಂದ್ಬಿಡುತ್ತೆ. ಅಷ್ಟೂ ಸೋಂಬೇರಿಗಳ. ಅಯ್ಯೋ
ಅಡ್ರೆಸ್ ಹೇಳಿದ್ರೆ ಕರೆಕ್ಟ್ ಆಗಿ ಅಲ್ಲಿ ಪೊಲೀಸ್ ಅವ್ರನ್ನ ಕಳ್ಸ್ಕೊಡ್ಬೋದು. ಏನಕ್ಕೆ ಇಲ್ಲಿ ಕಳಿಸ್ಬೇಕು ಪೊಲೀಸ್ ಅವ್ರನ್ನ? ಅಯ್ಯೋ ನಡೆದು ಬಿಟ್ಟೈತೆ ಅಲ್ಲಿ. ಏನು ನೀವು ಕೇಳಿ, ನೀವು KR ಅಲ್ಲಿ ಎಲ್ಲಿ ಅಂತ ಕಳ್ಸ್ಕೊಡ್ಬೇಕು ನಾವು? ನೀವು ಜಸ್ಟ್ ಪಿನ್ ಕೋಡ್ ಅಂತ ಹೇಳಿದ್ರೆ, ನೀವು ಕರೆಕ್ಟ್ ಆಗಿ ಅಡ್ರೆಸ್ ಹೇಳಿದ್ರೆ. ಮೇಡಮ್ ನಾನು ಹೇಳಿರೋ ಪಿನ್ ಕೋಡು ಬೇರೆ. ಎಲ್ಲಿ ಬರ್ಬೇಕು? ಮೇಡಮ್ ಅವರೇ ಒಂದು ನಿಮಿಷ, ನಾನು ಹೇಳಿರೋ ಪಿನ್ ಕೋಡ್ ಬೇರೆ. ಕ್ಲೀನಾಗಿ ಚೆಕ್ ಮಾಡಿರಿ 560049 ಯಾವುದು ಅಂತ. ಸರ್ 560049 KR ಬರುತ್ತೆ. ಹೌದಾ? ಅಲ್ಲಿ ಎಲ್ಲಿ ಬರಬೇಕು? ಇಕ್ರಿ ಫೋನು ಇಕ್ತೀನಿ. ನಿಮ್ಮ ಡಿ ಸಿಗೆ ಹೋಗ್ತೀನಿ ಇರ್ರಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಟೈಮ್ಲೈನ್ ಕನ್ನಡ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತನ್ನ ನೀಡಲು ಕೂಡಲೇ ಈ ನಂಬರ್ಗೆ ಕರೆ ಮಾಡಿ.